ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಫ್ಯಾನ್ಸ್ ವಾರ್ನ ಮಾಡೋದಲ್ಲ, ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಆಮೇಲೆ ಮಾತಾಡಿ. ಆಕ್ಚುಲಿ ಮೂವಿ ಮಾತ್ರ ಸಖತ್ತಾಗಿತ್ತು. ಫ್ಯಾನ್ಸ್ ವಾರ್ ಬಿಟ್ಬಿಟ್ಟು ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ, ಆಮೇಲೆ ಫ್ಯಾನ್ಸ್ ವಾರ್ ಅದು ಇದು ಅಂದ್ಕೊಂಡು ಅಲ್ಲಿ ಹೀರೋಗಳಿಗೆ ಇರಲ್ಲ, ಫ್ಯಾನ್ಸ್ಗೆ ಎಂತದು ಫ್ಯಾನ್ಸ್ ಆಕ್ಚುಲಿ ಮಾಡಿರುವಂತಹ ಭಾಷಣ ಕೇಳಿ ದರ್ಶನ್ ಅವ್ರಿಗೆ ಕನೆಕ್ಟ್ ಮಾಡಿ ಮೀಡಿಯಾದವರು ಒಬ್ರು ಬಗ್ಗೆ ಒಂದು ಮಾತಾಡಿದ್ರೆ ಕೇಳ್ಬಿಡಿ ಸರ್. ಮೊದಲು ಯಾವತ್ತು ದರ್ಶನ್ ಸರ್ ಸುದೀಪ್ ಸರ್ ಜಗಳ ಮಾಡ್ಕೊಂಡಿಲ್ಲ. ಬನ್ನಿ, ಪ್ರತಿ ಒಂದು ಥಿಯೇಟರ್ ಅಲ್ಲೂ ದರ್ಶನ್ ಸರ್ದು ಮತ್ತೆ ಸುದೀಪ್ ಸರ್ದು ಸುಮಾರು ಕಡೆ ತೋರಿಸ್ತೀನಿ. ಏನಕ್ಕೆ ಯಾರ ಕೈಲೂ ಆಗಲ್ಲ. ಈಗಲೂ ಒಳ್ಳೆ ಫ್ರೆಂಡ್ಶಿಪ್ ಐತೆ. ಮೀಡಿಯಾ ಮಾಡ್ತಾ ಇರೋದು ಫ್ಯಾನ್ಸ್ ವಾರ್ ಅನ್ಕೊಂಡು ಫ್ಯಾನ್ಸ್ ವಾರ್ ಕೇಳಿಸ್ತಿಲ್ಲ. ಅವರು ಯಾರ್ದು ಐಡಿ ನಮಗೆ ಕೇಳಿದ್ರೆ ಅರ್ಥ ಆಗಲ್ಲ. ಕಂಡಿಡಿರಿ, ಆಮೇಲೆ ಎಲ್ಲ ಫ್ಯಾನ್ಸ್ ಮಾತಾಡಿ. ಅದೇಂಗೆ ಹೇಳ್ತೀರಾ? ಆಕ್ಚುಲಿ ಫ್ಯಾನ್ಸ್ ವಾರ್ ಅನ್ನೋದು ಬಿಟ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬಂದ್ ಬೆಳೆಸಿ ಆಮೇಲೆ ಮಾತಾಡ್ರಿ. ಮೂವಿ ಮಾತ್ರ ಸಖತ್ತು, ಹೇಳಕ್ಕೆ ಆಗಲ್ಲ. ಸಖತ್ತಾದ್ರು ಮೂವಿ ಬಗ್ಗೆನೇ ಮಾತಾಡಕ್ಕಾಗಲ್ಲ. ಸಖತ್ತಾನೆ ಸಖತ್ತು. ಸ್ಟೋರಿ ಮಾತ್ರ ಏನ್ ಹೇಳ್ಬೇಕು, ಅದು ಮಾತ್ರ ಸಖತ್ತು. ಮೂವಿ ಬಗ್ಗೆ ಒಂದು ಚೂರು ಮಾತಾಡಂಗಿಲ್ಲ. ಆಕ್ಚುಲಿ ಚಿರತೆ ಓಡ್ಕೊಂಡ್ ಬರೋದಕ್ಕೂ ಅದು ಆಡ್ಕೊಂಡ್ ಬರೋದಕ್ಕೂ ಮೂವಿ ಮಾತ್ರ ಡಿಸೆಂಬರ್ 25 ಬಂದೇ ಬರುತ್ತೆ ಅಂದಿದ್ರು, ಅದಂಗೆ ಬಂದೈತೆ. ಸಖತ್ತು ಮೂವಿ ಮಾತ್ರ. ಕಂಪೇರ್ ಮಾಡಿದ್ರೆ ಹೆಂಗಿದೆ ಮಾರ್ಕ್? ಕಂಪೇರ್ನೇ ಮಾಡಬೇಡಿ. ಸಖತ್ತು 4 ಪಟ್ಟು, ಇನ್ನ ಅಂದ್ರೆ 4 ಅಲ್ಲ 5 ಪಟ್ಟು ಸಖತ್ತಾಗೈತೆ ಮಾರ್ಕ್. ಓಕೆ, ನೋ ಕಾಂಟ್ರವರ್ಸಿ. ಡೆವಿಲಿ ಕಂಪೇರ್ ಮಾಡಿದ್ರೆ ಮಾರ್ಕ್ ಹೆಂಗಿದೆ? ಆಕ್ಚುಲಿ ಮೀಡಿಯಾದವ್ರು ಮಾಡೋದೇ ತಪ್ಪು. ಕಂಪೇರ್ ಯಾಕೆ ಮಾಡ್ತೀರಾ? ಕಂಪೇರ್ ಮಾಡೋದು ಬಿಟ್ಬಿಡಿ. ಅವ್ರ ಸ್ಟೈಲ್ ಮಾಡೋದು ಸಾಧ್ಯನೇ ಇಲ್ಲ. ಸಖತ್ ಅಂದ್ರೆ ಸಖತ್.